ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 5ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಮೊದಲ ಸೆಮಿಸ್ಟರ್ನ ಎಲ್ಲ ಪಾಠಗಳ ಒಂದು ವಿಡಿಯೋವನ್ನು ಇಲ್ಲಿ ಅದರಲ್ಲೇ ಕೊಡ್ತಾ ಇದ್ದೀನಿ. ಓಕೆ, ಸೊ ಪ್ರತಿ ಪಾಠದಲ್ಲಿ ನಿಮಗೆ 10 ಅಂಕಗಳ ಲಿಖಿತ ಬರ್ತದೆ, 5 ಅಂಕಗಳ ಮೌಖಿಕ ಬರ್ತದೆ. ಸೊ ನಾವು ಆಲ್ರೆಡಿ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, EVS ಆಗಿರ್ಬೋದು ಮತ್ತು ಮ್ಯಾಥ್ಸ್, ಇಟ್ ಮೀನ್ಸ್ ಎಲ್ಲ ವಿಷಯಗಳ ಒಂದು LVA PDFಸ್ಗಳನ್ನು ಕೊಡ್ತಾ ಇದ್ದೀವಿ. ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಅನ್ನೋರು ಸೊ ನಂಬರ್ ಶೇರ್ ಮಾಡ್ತೀನಿ, 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನು ಬೈ ಮಾಡ್ಬೋದು. ಓಕೆ, ಎಲ್ಲ ಫಸ್ಟು ಸೆಮಿಸ್ಟ್ರದ್ದು ಆಲ್ ಸಬ್ಜೆಕ್ಟಲ್ಲಿ ಕೊಡ್ತಾರೆ. ಸೊ ಬೈಲ್ಯಾಂಗ್ವಲ್ ಕೂಡ ಬೇಗನೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಅವೈಲಬಿಲಿಟಿಯನ್ನು ಮಾಡ್ತಾರೆ. ಸೊ ಇದು ವಿನ್ಯಾಸ ಬರ್ತದೆ, ಪ್ರಶ್ನೆ ಪತ್ರಿಕೆ ಬರ್ತದೆ ಮತ್ತು ನೆಕ್ಸ್ಟ್ ಕೀ ಉತ್ತರಗಳ ಒಂದು ಪುಟ ಅಂತ ಬರ್ತದೆ. ಸೊ ಎಲ್ಲ ಪಾಠಗಳ ಕೀ ಉತ್ತರಗಳ ಪುಟಗಳನ್ನೇ ನಾನು ನಿಮಗೆ ಏನು ಮಾಡ್ತೀನಿ ಅಂದರೆ ಶೇರ್ ಮಾಡ್ತೀನಿ. ಸೊ ಮೊದಲಿಗೆ ನೋಡೋಣ, ಒಟ್ಟಿಗೆ ಬಾಳುವ ಆನಂದ. ಸೊ ಇಲ್ಲಿ ಲಿಖಿತ 10 ಇದೆ. ಸೊ ಎರಡು ಅಂಕಕ್ಕೆ ಸರಿಯಾದ ಆಯ್ಕೆ ಆರಿಸಿ ಬರಲಿಕ್ಕೆ ಕೇಳಿದರು. MCQದು ಭಯಭಕ್ತಿ ಅನ್ನೋದು ಜೋಡು ನೋಡಿ. ಅಮ್ಮ ಯಾವ ಪ್ರಕಾರ ಲಿಂಗ ಅಂತ ಕೇಳಿದರು, ಅದು ಸ್ತ್ರೀಲಿಂಗ ಬರ್ತದೆ. ಆಲ್ರೆಡಿ ಹೊಂದಿಸಿ ಬರೆದಿದ್ದಾರೆ. ಜಗಳ, ಕಲಹ, ನಾಳೆ, ಭವಿಷ್ಯತ್ ಕಾಲ. ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ 2 ಪ್ರಶ್ನೆ ಕೇಳಿದರು. ಜನರು ಬೇವಿನ ಮರವನ್ನು ಯಾವ ಹೆಸರಿನಿಂದ ಕರೀತಿದ್ರು, ಅಮ್ಮನ ಮರ. ಕಲ್ಲು ಮತ್ತು ಮರದ ಬಗ್ಗೆ ಭಯಭಕ್ತಿ ಯಾರಿಗೆ ಉಂಟಾಯಿತು ಅಂತ ಕೇಳಿದ್ದಾರೆ, ಜನರಿಗೆ. ಇನ್ನು 2 ಅಂಕದ 2 ಪ್ರಶ್ನೆಗಳಿದ್ದಾವೆ. ಕಲ್ಲು ಮತ್ತು ಮರ ಏಕೆ ನಡುಗಲು ಆರಂಭಿಸಿದವು, ಗುಂಡನೆಯ ಕಲ್ಲು ಬೆಳ್ಳಗೆರಲು ಕಾರಣವನ್ನು ತಿಳಿಸಿ ಅಂತ ಇತ್ತು. ಇದಾದ ನಂತರ 5 ಮೌಖಿಕ ಪ್ರಶ್ನೆಗಳಿದ್ದಾವೆ. ಸೊ ಬೇವಿನ ಮರವನ್ನು ಜನ ಡ್ಯಾಶ್ ಅಂತ ಕರೀತಿದ್ರು, ಅಮ್ಮನ ಮರ. ಬೇವಿನ ಮರದ ಕೆಳಗಡೆ ಏನು ಬಂದು ನಿಂತುಕೊಂಡಿತು, ಅಮ್ಮನ ಕಲ್ಲು. ಹೊಲವನ್ನು ಉಳಲು ಬಳಸುವ ಸಾಧನ ನೇಗಿಲು. ಗುಂಡನೆ ಕಲ್ಲು ಎಲ್ಲಿತ್ತು, ರೈತನ ಹೊಲದಲ್ಲಿ. ಕಲ್ಲು ಕೋಪದಲ್ಲಿ ಏನು ಮಾಡಿತು, ಬೇವಿನ ಮರದಿಂದ ದೂರ ಉಳಿತು ಅಂತ ಇದೆ. ಇಷ್ಟು ಫಸ್ಟ್ ಪಾಠ ಇತ್ತು. ಇನ್ನು ಇತರದ್ದು ಏನಾಗಿರ್ತದೆ ಅಂದರೆ ಪ್ರಶ್ನೋತ್ತರ ಅಂತ 2 ಪುಟ ಬರ್ತದೆ. ಅದನ್ನು ನೀವು ಜೆರಾಕ್ಸ್ ಮಾಡಿದ್ರೂ ಕೂಡ ಮಕ್ಕಳಿಗೆ ಯೂಸ್ ಮಾಡ್ಬೋದು. ಇನ್ನು ನದಿಯ ಅಳಲು ಅಂತಕ್ಕಂಥ ಪಾಠಕ್ಕೆ ಬರೋಣ. ಇದು ಪ್ರಶ್ನೆ ಪತ್ರಿಕೆ ವಿನ್ಯಾಸದ ಪುಟ, ಇದು ಕೇವಲ ಪ್ರಶ್ನೆ ಪತ್ರಿಕೆಯ ಪುಟ. ಇದಿತ್ತು ನದಿಯ ಅಳಲು ಪಾಠದ ಪ್ರಶ್ನೋತ್ತರ ಪತ್ರಿಕೆಯ ಆನ್ಸರ್ ಶೀಟ್. ಸೊ ಇಲ್ಲಿನೂ ಕೂಡ MCQ ಫಸ್ಟ್ 2 ಇತ್ತು. ಮಲ್ಲಿನ ಪದದ ಅರ್ಥ ಕೊಳಕು. ಸಜಾತಿಯ ಸಂಯುಕ್ತಾಕ್ಷರ ಕೇಳಿದರು, ಅಕ್ಕ ಅಂತ ಬರ್ತದೆ. ಇನ್ನು 2 ಅಂಕದಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಲಿಕ್ಕೆ ಕೇಳಿದರು. ಸಂಕುಲ, ಸಮೂಹ, ಗುಂಪು, ನವೆ. ಬಾವಿ, ಕೆರೆ, ನದಿ, ಬೆಟ್ಟ. ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ 2 ಪ್ರಶ್ನೆಗಳನ್ನು ಕೇಳಿದರು. ನೋವು ತೊಳಲಾರದೆ ಮಕ್ಕಳು ಏನು ಮಾಡಿದರು, ದಂಡೆಯಲ್ಲೂ ಬಿದ್ದು ಹೊರಳಾಡಿದರು. ದಾರಿ ಹೋಕರು ಮಕ್ಕಳನ್ನು ಎಲ್ಲಿಗೆ ಸೇರಿಸಿದರು, ಆಸ್ಪತ್ರೆಗೆ. 2 ಅಂಕದ 2 ಇದ್ದಾವೆ. ನದಿಗಳ ಮಾಲಿನ್ಯದ ದುಷ್ಪರಿಣಾಮಗಳನ್ನು ತಿಳಿಸಿ. ನೀರು ಕಲುಷಿತವಾಗ್ತದೆ, ಜಲಚರ ಜೀವಿಗಳು ಸಾಯ್ತವ. ಯಾರು ಯಾರಿಗೆ ಹೇಳಿದ್ರು, ಅವರ ಜೀವಕ್ಕೂ ಏನೂ ಅಪಾಯವಿಲ್ಲ ತಾನೆ. ಸೊ ದೀಪಕ್ ವೈದ್ಯರಿಗೆ ಏನು ಮಾಡ್ತಾನಪ್ಪ ಅಂದರೆ ಹೇಳ್ತಾನೆ. ಸೊ ಈ ಪಾಠದ ಮೌಖಿಕ ಪ್ರಶ್ನೆಗಳು. ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಡ್ಯಾಶ್ ಹೊಣೆ. ಮಕ್ಕಳಿಗೆ ಯಾವುದರ ಸೋಂಕು ತಗುಲಿತು, ನೀರಿನ ಮಲಿನದ ಸೋಂಕು. ಮಕ್ಕಳು ಯಾರನ್ನು ನೋಡಿ ಅಸಹ್ಯವಾಗುತ್ತದೆ ಎಂದರು, ಜಲದೇವತೆ. ಯಾರು ಯಾರಿಗೆ ಹೇಳಿದರು, ತಾಯಿ ನಾವೆಲ್ಲರೂ ನಿನ್ನ ಮಾಲಿನ್ಯ ತಡೆಯಲು ಶ್ರಮಿಸುತ್ತೇವೆ. ಸೊ ಮಕ್ಕಳೆಲ್ಲರೂ ಏನು ಮಾಡ್ತಾರೆ, ಜಲದೇವತೆಗೆ ಹೇಳ್ತಾರೆ. ನೀರಿನ ಉಪಯೋಗ ತಿಳಿಸಿ. ಕುಡಿಯಲು, ಗಿಡ ಮರಗಳಿಗೆ ಮತ್ತು ಪಾತ್ರೆ ತೊಳೆಯಲು ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ನದಿಯ ಅಳಲು, ಇದ್ರದ್ದು ಒಂದು ಆನ್ಸರ್ ಶೀಟ್ ಇರ್ತು. ಸೊ ಒಂದು ಸಿಂಗಲ್ ಪೇಜ್ ಬರ್ತದೆ, ಅದನ್ನು ಜೆರಾಕ್ಸ್ ಮಾಡ್ಬೋದು. ನಮ್ಮ ಮಾತು ಕೇಳಿ ಅಂತಕ್ಕ ಬರೋಣ. ಇದು 3ನೇ ಒಂದು ಗದ್ಯ ಪಾಠ. ಇದು ಪ್ರಶ್ನೆ ಪತ್ರಿಕೆ ವಿನ್ಯಾಸ, ಇದು ಪ್ರಶ್ನೆ ಪತ್ರಿಕೆ ಇತ್ತು. ಸೊ ಇದ್ರದ್ದು ಪೇಪರ್ ನಮ್ಮ ಮಾತು ಕೇಳಿ. 10 ಮಾರ್ಕ್ಸ್ ಲಿಖಿತದಲ್ಲಿ ಕೇಳಿದರು. ಸೊ ಫಸ್ಟ್ 2 MCQ ಇದ್ದಾವೆ. ಡ್ಯಾಶ್ಗೆ ಉತ್ತಮ ನಾಯಕತ್ವದ ಗುಣ ಹೊಂದಿತ್ತು, ಆನೆ. ನೀರು ಒಂದು ಡ್ಯಾಶ್ ಸಂಪತ್ತು, ಅಮೂಲ್ಯ ಅನ್ನೋದು ಇತ್ತು. ಇನ್ನು ಸಮನಾರ್ಥಕ ಪದ ಕೇಳಿದ್ದಾರೆ. ಅಧಿಪತಿ, ರಾಜ, ಮಂಗ, ಕೋತಿ. ಇದು 2 ಅಂಕ. ಇನ್ನು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ 2 ಪ್ರಶ್ನೆ. ಕೋವಿಗಳಲ್ಲಿ ತುಂಬುವ ಸ್ಫೋಟಕ ಪುಡಿ ಯಾವುದು, ಮದ್ದು. ವಿವರ ಬರೆದು ಹಾಕುವ ಹಲಗೆಗೆ ಏನಂತ ಕರಿತೀವಿ, ಫಲಕ. 2 ಮಾರ್ಕರ್ ಕ್ವಶನ್. ಪ್ರಾಣಿಗಳನ್ನು ನಾವು ಏಕೆ ಪ್ರೀತಿಸಬೇಕು. ಪ್ರಾಣಿಗಳು ನಮ್ಮಂತೆಯೇ ಜೀವಿಗಳು, ಅವು ಮಾತನಾಡೋದಿಲ್ಲ, ಆದರೆ ಅವುಗಳಿಗೆ ದಯೆ, ಪ್ರೀತಿ, ಕರುಣೆಯನ್ನು ತೋರಿಸಬೇಕು. ಮುಖ್ಯವಾಗಿ ಆಹಾರವನ್ನು ನೀಡಬೇಕು. ಯಾರು ಯಾರಿಗೆ ಹೇಳಿದರು, ನಮ್ಮನ್ನು ಹೆಚ್ಚು ದುಡಿಸಿಕೊಳ್ಳುತ್ತಿದ್ದೀರಿ ಅಂತ ಕೇಳಿದ್ದಾರೆ. ಬೆಕ್ಕು ಸಭೆಗೆ ಏನು ಮಾಡ್ತದಪ್ಪ ಅಂದರೆ ಹೇಳ್ತದೆ. ಈ ಪಾಠದ ಮೌಖಿಕ ಪ್ರಶ್ನೆಗಳು. ಮದ್ದುಗುಂಡು ಡ್ಯಾಶ್, ಮದ್ದುಗುಂಡು ಸಿಡಿಸಬೇಡಿ, ಡ್ಯಾಶ್ ಅನ್ನು ಕೆಡಿಸಬೇಡಿ. ಸೊ ಉತ್ತರ ಪರಿಸರ. ದಯೆ ಇರಲಿ ಡ್ಯಾಶ್ ಪ್ರಾಣಿಗಳಲ್ಲಿ ಸಕಲ. ದೀಪಾವಳಿ ಹಬ್ಬದಲ್ಲಿ ಹಾರಿಸುವ ಸಿಡಿಮುದ್ದು ಯಾವುದು, ಪಟಾಕಿ. ಸಮನಾರ್ಥಕ ಪದ ಹೇಳು, ಕಾಡು, ಅರಣ್ಯ. ಯಾರು ಯಾರಿಗೆ ಹೇಳಿದರು, ನಾವು ರೈತರಿಗೂ
ನಿಮಗೂ ಮಿತ್ರರು. ಎರೆಹುಳು ಸಭೆಗೆ ಏನು ಮಾಡ್ತದಪ್ಪ ಅಂದರೆ ಹೇಳ್ತದೆ. ಇನ್ನು ಇದು ಪ್ರಶ್ನೋತ್ತರ ಪತ್ರಿಕೆ ಇತ್ತು. ಇನ್ನು ನೆಕ್ಸ್ಟ್ ಇರೋದು 4ನೆಯ ಒಂದು ಗದ್ಯಪಾಠ ಜೀವದ ಮೌಲ್ಯ. ಸೊ ಇದ್ರದ್ದು ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಇದು ಪ್ರಶ್ನೆ ಪತ್ರಿಕೆ ಪುಟ ಇತ್ತು. ಕೀ ಆನ್ಸರ್ ಎಸ್. ಫಸ್ಟ್ ಇತ್ತು MCQ 2 ಇದ್ದಾವೆ. ಪ್ರಸವ ಪದದ ಅರ್ಥ ಹೆರಿಗೆ. ಡಾಕ್ಟರ್ ಮಿಲ್ಲರ್ ಸುಪ್ರಸಿದ್ಧ ವೈದ್ಯರಾಗಿದ್ದರು. ವೈದ್ಯ ಅನ್ನೋದು ಏನು ಅಂತ ಕೇಳಿದರು. ಅನ್ವರ್ಥನಾಮ ಅಂತ ಬರೀಬೇಕು. ಬಿಟ್ಟ ಸ್ಥಳ 2 ಇದ್ದಾವೆ. ಇತರ ಮಕ್ಕಳು ಡ್ಯಾಶ್ ಗೇಲಿ ಮಾಡುವರು. ಅನಕಿಸಿ. ಜೀವದ ಮೌಲ್ಯ ಕನ್ನಡಕ್ಕೆ ಭಾಷಾಂತರಿಸಿದವರು LR ನಾಯ್ಕ. ಇನ್ನು 1 ಅಂಕದ 2 ಪ್ರಶ್ನೆ ಇದ್ದಾವೆ. ಮಾರ್ಲಿನನ ಮೊಮ್ಮಗನಿಗೆ ಕಂಡುಬಂದ ಕಾಯಿಲೆ ಯಾವುದು. ಪೋಲಿಯೋ. ಮಾರ್ಲಿನನು ಭೇಟಿಯಾದ ಪ್ರವೀಣನೊಬ್ಬ ಯಾರ ಸಲಹೆಯನ್ನು ಕೊಟ್ಟನು ಅಂತ ಕೇಳಿದರು. TJ ಮಿಲ್ಲರ್ನನ್ನು ಭೇಟಿಯಾಗಲು ಸಲಹೆಯನ್ನು ಕೊಡ್ತಾರೆ. 2 ಅಂಕದ 2 ಪ್ರಶ್ನೆ. ಮಾರ್ಲಿನನ ಕಂಠ ಬಿಗಿದು ಬರಲು ಕಾರಣವೇನು. ಇನ್ನು ವಿವಿಧ ಸ್ಥಳಗಳಲ್ಲಿ ನೀನು ನೋಡಿರುವ 4 ಸೂಚನಾ ಫಲಕಗಳನ್ನು ಬರೆಯಿರಿ ಅಂತ ಕೇಳಿದರು. ಇನ್ನು ಮೌಖಿಕ ಪ್ರಶ್ನೆ. ಬಾರ್ಬರಾ ಯಾವ ಸಮಸ್ಯೆಯಿಂದ ಬಳಲುತ್ತಿದ್ದಳು. ಕುತ್ತಿಗೆ ಸೆಳೆತದ ನೋವು. ಆರೈಕೆ ಪದದ ಅರ್ಥ ಉಪಚಾರ. ಕಣ್ಣು ತೆರೆಸು ಸ್ವಂತ ವಾಕ್ಯದಲ್ಲಿ ಬಳಸಿ. ಎಸ್ ಸ್ವಂತ ವಾಕ್ಯ ಪರಿಶೀಲಿಸಬೇಕು. ನಾಮಪದ ಅಂದ್ರೇನು. ವ್ಯಕ್ತಿ, ವಸ್ತು, ಸ್ಥಳ ಮತ್ತು ಪ್ರಾಣಿಗಳ ಹೆಸರನ್ನು ಸೂಚಿಸುವ ಪದ. ಪೋಲಿಯೋ ತರಹವೇ ಮಕ್ಕಳನ್ನು ಬಾಧಿಸುವ ಇತರ ಕಾಯಿಲೆಗಳ ಬಗ್ಗೆ ಹೇಳಬೇಕು. ಗಳಗಂಡ, ದಡಾರ, ಸಿಡುಬು ಮತ್ತು ಅನಿಮಿಯಾ ಅಂತ ಬರೆದ್ರೆ ಸಾಕು. ಇಷ್ಟು 4 ಏನಾಯ್ತು ಅಂತಂದರೆ ಗದ್ಯಪಾಠಗಳಾಯಿತು. ಇನ್ನು ಪದ್ಯಪಾಠಕ್ಕೆ ಬರ್ತೀನಿ. ಸೊ ಮೊದಲ ಪದ್ಯಪಾಠ ಗಿಡಮರ ಅಂತಕ್ಕಂಥ ಒಂದು ಪದ್ಯಪಾಠ. ಇದು ಪ್ರಶ್ನೆ ಪತ್ರಿಕೆ ವಿನ್ಯಾಸ ಇತ್ತು. ಇದು ಪ್ರಶ್ನೆ ಪತ್ರಿಕೆ ಇತ್ತು. ಈ ನೆಕ್ಸ್ಟ್ ಏನಿದೆಪ್ಪ ಅಂತಂದರೆ ಉತ್ತರ ಪತ್ರಿಕೆ ಇದೆ. ಎಸ್. ಸೊ ಮೊದಲು 10 ಅಂಕಗಳ ಲಿಖಿತ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿದ್ರು. ಸರಿ ತಪ್ಪು ಗುರುತಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಗಿಡಮರ ಪದ್ಯವನ್ನು ಬರೆದ ಕವಿ ಕುವೆಂಪು ಅಂತ ಕೇಳಿದ್ದಾರೆ. ಇದು ತಪ್ಪಿದೆ. ಮನುಷ್ಯನು ಪ್ರಕೃತಿಯ ಒಂದು ಭಾಗ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ. ಸೊ ಸರಿಯಾಗಿರ್ತಕ್ಕಂಥದ್ದು ವಾಕ್ಯ. ಇನ್ನು ಬಿಟ್ಟ ಸ್ಥಳ 2 ಇದ್ದಾವೆ. ಗಿಡ ಮರಗಳನ್ನು ಪೋಷಿಸಬೇಕಾದವರು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಉತ್ತರ ಮಾನವರು ಅಂತಕ್ಕಂಥದ್ದಿತ್ತು. ಇನ್ನು ಮನಪದದ ಸಮಾನಾರ್ಥಕ ಪದ ಕೇಳಿದ್ದಾರೆ. ಸೊ ಮನಸ್ಸು ಅಂತ ಬರಿಬೇಕು. ಒಂದೇ ಪದ ಅಥವಾ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ 2 ಪ್ರಶ್ನೆಗಳು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಗಿಡಮರ ಪದ್ಯವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಸತ್ಯಾನಂದ ಪಾತ್ರುಟ. ಸ್ತ್ರೀಲಿಂಗಕ್ಕೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದ್ರು. ರಾಣಿ ಅಂತ ಬರಿಬೇಕು. 2 ಅಂಕದ 2 ಪ್ರಶ್ನೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. ಒಟ್ಟು 4 ಪ್ರಶ್ನೆ. ಮರದ ಉಪಯೋಗವೇನು ಅಂತ ಕೇಳಿದ್ದಾರೆ. ಪದ್ಯ ಪೂರ್ಣ ಮಾಡಬೇಕಿತ್ತು. ಮನುಷ್ಯನಲ್ಲಿ ಹಿಡಿದು ಎಸ್ ಇವನ ಮನ. ಮನುಷ್ಯನಲ್ಲಿ ಮಾತು ಉಂಟು ಮಾತಿನಂತೆ ಇಲ್ಲ ಮನ. ಲಿಂಗ ವರ್ಣ ಜಾತಿ ಧರ್ಮ ಹಾಳು ಕೊಂಪೆ ಇವನ ಮನ. ಇನ್ನು ಮೌಖಿಕ ನೋಡಿ. ಅನುದಿನ ಪದದ ಸಮಾನಾರ್ಥಕ ಪದ ಕೇಳಿದರು. ದಿನನಿತ್ಯ. ಸರಿ ತಪ್ಪು ತಿಳಿಸಬೇಕು. ಸರಿ ಇದೆ. ಸತ್ಯಾನಂದ ಪಾತ್ರುಟರು ಯಾವ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದರು. SB ಪಾಟೀಲ್ ಸಂಯುಕ್ತ ಪದವಿ ಪೂರ್ವ ಕಾಲೇಜು. ಸತ್ಯಾನಂದ ಪಾತ್ರುಟರು ರಚಿಸಿದ ಪ್ರಬಂಧ ಸಂಕಲನದ ಹೆಸರು ಕೇಳಿದರು. ಒಂದಿಷ್ಟು ಕ್ಷಣಗಳು. ಪುಲ್ಲಿಂಗಕ್ಕೆ ಉದಾಹರಣೆ ರಾಜ ಮಹೇಶ. ನಪುಸಕ ಲಿಂಗಕ್ಕೆ ಉದಾಹರಣೆ ಕಲ್ಲು ಮತ್ತು ಪುಸ್ತಕ ಅಂತ ಬರೆದ್ರೆ ಸಾಕು. ಇನ್ನು 2ನೇ ಪದ್ಯಪಾಠಕ್ಕೆ ಬರ್ತೀನಿ. ಸೊ 2ನೇ ಪದ್ಯಪಾಠ ಬಂದ್ಬಿಟ್ಟು ಏನಿದೆ ಅಂತಂದರೆ ಎಸ್ ಸ್ವಾತಂತ್ರ್ಯದ ಘನತೆ. ಬಹುಶಃ ಇದು ಈ ಒಂದು ಸೆಮೆಸ್ಟ್ರಲ್ಲಿ ಹೊಸ ಪಾಠದಲ್ಲಿ ಅದು ಇಲ್ಲ. ಸೊ ಆದರೂ ಕೂಡ ಆ ಥರದ್ದು ನೋಡ್ಕೊಡ್ರಿ. ಸೊ ನೆಕ್ಸ್ಟ್ ಹೊಸ ಪರಿಷ್ಕೃತ ಎಲ್ವೇ ಬಂತಂದರೆ ಮುಂದಿನ ಪಾಠವನ್ನು ನಾವೇನು ಮಾಡ್ತೀವಿ ಅಂತಂದರೆ ಕೊಡ್ತೀನಿ. ಸೊ ಇಲ್ಲಿ ಬಿಟ್ಟ ಸ್ಥಳಗಳನ್ನು ಕೇಳಿದರು. ಬಿಟ್ಟ ಸ್ಥಳಗಳನ್ನು 3 ಇದ್ದಾವೆ. ದುಡಿಮೆ ಪದದ ಪರ್ಯಾಯ ಪದ. ಕೆಲಸ ವೃತ್ತಿ. ಮುಡಿ ಪದದ ಅರ್ಥ ತಲೆಶಿರ. ಸ್ವಾತಂತ್ರ್ಯ ಇಲ್ಲದವರಿಗೆ ಕರೆಯುವ ಬಗೆ ಪರತಂತ್ರ. ಒಂದು ವಾಕ್ಯದಲ್ಲಿ 3 ಇದ್ದಾವೆ. ಆಮೇಲೆ 2 ಅಂಕದ 2 ಪ್ರಶ್ನೆ. ಪದ್ಯದ ಮೊದಲ 3 ಸಾಲುಗಳ ಅರ್ಥ. ಕವಿ ನಿಸಾರ್ ಅಹಮದ್ ಅವರ ಪರಿಚಯವನ್ನು ಬರಲಿಕ್ಕೆ ಏನು ಮಾಡಿದ್ದಾರೆ ಅಂತಂದರೆ ಕೇಳಿದ್ದಾರೆ. ಇನ್ನು ಮೌಖಿಕದ 5 ಪ್ರಶ್ನೆಗಳಿದ್ದಾವೆ. ಸೊ ಇದರಲ್ಲಿ ಮುಕ್ತಿ ಪದದ ಅರ್ಥ ಏನು ಅಂತ ಕೇಳಿದ್ರು. ಯುಕ್ತಿ. ಈ ಪದ್ಯದ ಆಶಯವೇನು 2 ಅಂಕಕ್ಕೆ. ಆಮೇಲೆ ಸ್ವಾತಂತ್ರ್ಯದ ಘನತೆ ಪದ್ಯದ ತಾತ್ಪರ್ಯವನ್ನು ನಿಮ್ಮ ಮಾತಿನಲ್ಲಿ ಬರೀಬೇಕು. ಇದಕ್ಕೂ ಕೂಡ 2 ಅಂಕ ಇತ್ತು. ಇನ್ನು 3ನೇ ಪದ್ಯಪಾಠಕ್ಕೆ ಬರ್ತೀನಿ. ಸೊ 3ನೇ ಪದ್ಯಪಾಠ ಬಂದ್ಬಿಟ್ಟು ಏನಿದೆ ಅಂತಂದರೆ ಎಸ್ ವಚನಗಳು ಅಂತಕ್ಕಂಥದ್ದು ಇದೆ. ಇದು ಪ್ರಶ್ನೆ ಪತ್ರಿಕೆಯ ವಿನ್ಯಾಸದ ಪುಟ ಇದೆ. ಇದು ಪ್ರಶ್ನೆ ಪತ್ರಿಕೆ ಇದ್ದಾವೆ. ಸೊ ಇನ್ನು ವಚನಗಳು ಪಾಠದಲ್ಲಿರ್ತಕ್ಕಂಥದ್ದು ಏನು ಮಾಡೋಣ ಅಂತಂದರೆ ಪ್ರಶ್ನೋತ್ತರಗಳನ್ನು ನೋಡೋಣ. ನಮ್ಮ ಕೂಡಲ ಸಂಗಮ ದೇವನೊಲಿಸುವನ ಪರಿ ಈ ಅಂಕಿತನಾಮ ವಚನಕಾರದ್ದು ಅಂತ ಕೇಳಿದರು. ಸೊ ಇದು ಬಸವಣ್ಣ ಅಂತಕ್ಕದ್ದನ್ನು ಬರಿಬೇಕು. ಇನ್ನು ಬಡತನಕ್ಕೆ ಇದರ ಚಿಂತೆ ಅಂತ ಕೇಳಿದ್ದಾರೆ. ಉಂಬುವ. ಗರ್ವ ಪದದ ಅರ್ಥ ಕೇಳಿದ್ದಾರೆ. ಸೊಕ್ಕು ಅಂತ ಬರ್ತದೆ. ಒಂದು ಪದವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ಕೇಳಿದರು. ಬಸವಣ್ಣನವರ ಜನ್ಮಸ್ಥಳ ಯಾವುದು. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ. ಸಮಾಧಾನಿಯಾಗಿರುವುದು ಹೇಗೆ ಅಂತ ಕೇಳಿದರು.
ಮನದಲ್ಲಿ ಕೋಪವನ್ನು ಮಾಡಿಕೊಳ್ಳದಿದ್ದಲ್ಲಿ ಸಮಾಧಾನವಾಗಿರ್ಬೋದು. ಹಳಿ ಪದದ ಅರ್ಥವೇನು? ನಿಂದಿಸು ಅಥವಾ ದೂಷಿಸು. ಇನ್ನು ವಚನ ಪೂರ್ಣ ಮಾಡಬೇಕು. ಬಡತನಕ್ಕೆ ಉಂಬುವ ಚಿಂತೆ, ಉಣಲಾರದೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ, ಇಂತಿ ಹಲವು ಚಿಂತೆಯಲ್ಲಿಪ್ಪನವರು ಕಂಡೇನು ಅಂತ ಇತ್ತು. ಶಿವನ ಚಿಂತೆಯಲ್ಲಿದ್ದ ವರೊಬ್ಬರನ್ನು ಕಾಣೆನೆಂದಾತ, ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ ಅಂತ ಕೇಳಿದ್ದಾರೆ. ಇನ್ನು ಹೊಗಳಿಕೆಗೆ ಹಿಕ್ಕಬಾರದು, ತೆಗಳಿಕೆಗೆ ಕುಗ್ಗಬಾರದು. ಗಾದೆ ಮಾತನ್ನು ವಿಸ್ತರಿಸಿ ಬರೀಬೇಕು. ಮೌಖಿಕ ಕೇಳಿದರೆ ದೇವರಿಗೆ ಪದ ಬಿಡಿಸಿ ಹೇಳು 1 ಅಂಕ, ಸಂಧಿ ಎಂದರೇನು ಉದಾಹರಣೆ ಹೇಳು 2 ಅಂಕ, ನಿನಗೆ ಗೊತ್ತಿರುವ ಯಾವುದಾದರೊಂದು ವಚನವನ್ನು ಹೇಳು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ 2 ಅಂಕ ಇತ್ತು. ಓಕೆನಾ. ಇನ್ನು ಮುಂದಿನ ಒಂದು ಪದ್ಯಪಾಠಕ್ಕೆ ಬರ್ತೀನಿ. ಸೊ 4ನೇ ಪದ್ಯಪಾಠ ಬಂದ್ಬಿಟ್ಟು ಯಾವುದಿದೆ ಅಂತಂದರೆ ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಅಂತ ಇದೆ. ಇದು ಪ್ರಶ್ನೆ ಪತ್ರಿಕೆ ವಿನ್ಯಾಸದ ಪುಟ ಇತ್ತು. ಇದು ಪ್ರಶ್ನೆ ಪತ್ರಿಕೆ ಇದೆ. ಇನ್ನು ಇದ್ರದ್ದು ಬರ್ರಿ ಬರ್ರಿ ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಉತ್ತರ ಪತ್ರಿಕೆ. ಆಸರೆ ಪದದ ಅರ್ಥ ಕೇಳಿದ್ದಾರೆ. ಆಶ್ರಯ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಮ್ಮೆಲ್ಲರ ಪದವನ್ನು ಬಿಡಿಸಿ ಬರೆದಾಗ ನಮ್ಮ ಪ್ಲಸ್ ಎಲ್ಲರ. ಒಂದು ವಾಕ್ಯ. ನಮ್ಮ ನಾಡು ಯಾವುದು? ಕನ್ನಡ ನಾಡು. ಕನ್ನಡ ಎಂಥ ಭಾಷೆಯಾಗಿರಬೇಕು? ಅನ್ನ ಕೊಡುವ ಭಾಷೆಯಾಗಬೇಕು. ಪ್ರೀತಿಯ ಬೆಳದಿಂಗಳು ಎಲ್ಲಿ ತುಂಬಿ ತುಳ್ಕಬೇಕು? ಎದೆಯಲ್ಲಿ ತುಂಬಿ ತುಳ್ಕಬೇಕು. ಇನ್ನು 2 ಅಂಕದ 2 ಪ್ರಶ್ನೆ. ಕನ್ನಡ ನಾಡು ನುಡಿಯ ಕುರಿತು 4 ಸಾಲುಗಳ ಕವನ ಬರೀಬೇಕು. ಕವಿಯ ಆಶಯದಂತೆ ಕನ್ನಡ ನಾಡನ್ನು ಕಟ್ಟುವ ಬಗೆಯನ್ನು ನಿಮ್ಮ ಮಾತಿನಲ್ಲಿ ಬರೀಬೇಕು. ಇನ್ನು ಮೌಖಿಕ ಪ್ರಶ್ನೆಗಳನ್ನೇ ಕೇಳಿದರು. ಚಂದ್ರಶೇಖರ್ ಪಾಟೀಲರ ಕಾವ್ಯನಾಮ ಚಂಪಾ. ಕನ್ನಡ ನಾಡು ನುಡಿ ಗರಿಮೆಯನ್ನು ಕುರಿತು ನಿಮ್ಮ ಮಾತುಗಳಲ್ಲಿ ಹೇಳಬೇಕು. ಕನ್ನಡದ ಯಾವುದಾದರೂ ಮೊದಲ ನಾಲ್ಕು ಮೊದಲುಗಳನ್ನು ಹೇಳಬೇಕು. ಅದಕ್ಕೆ 2 ಮಾರ್ಕರ್ ನಿಮ್ಗೆ ಏನು ಮಾಡಿದ್ರು ಅಂದರೆ ಕೊಟ್ಟಿದ್ದರು. ಇನ್ನು ಇಷ್ಟು 4 ಪದ್ಯಪಾಠ ಆಯಿತು. ಇನ್ನು 3 ಪಾಠ ನಿಮಗೆ ಪೂರಕ ಪಾಠಗಳಿದ್ದಾವೆ. ಸೊ ಅದರಲ್ಲಿ ಫಸ್ಟ್ ಇರೋದು ಕಾಮನ ಬಿಲ್ಲು ಅಂತಕ್ಕಂಥದ್ದು ಇದೆ. ಓಕೆನಾ. ಇದು ಕಾಮನ ಬಿಲ್ಲು ಅಂತಕ್ಕಂಥ ಪೂರಕ ಪಾಠ. ಅದರದ್ದು ಕೂಡ ನಾವೇನು ಮಾಡಿದ್ದೀವಿ ಅಂದರೆ 10 ಅಂಕಗಳ ಲಿಖಿತ, 5 ಅಂಕಗಳ ಮೌಖಿಕ ಪ್ರಶ್ನೆ ಪತ್ರಿಕೆಯನ್ನು ತೆಗೆದಿರೋದು. ಕಾಮನ ಬಿಲ್ಲು. ಮೊದಲಿಗೆ ಸರಿಯಾದದ್ದನ್ನು ಆರಿಸಿ ಬರೀಬೇಕು. ನಮ್ಮವನು ಪದ ಬಿಡಿಸಿ ಬರೆದಾಗ ನಮ್ಮ ಪ್ಲಸ್ ಅವನು. ಪಡುವನ ಎಂದರೆ ಪಶ್ಚಿಮ. ಹೊಂದಿಸಿ ಬರೀಬೇಕು. ಅತಿ ಆಸೆ ಗತಿಗೇಡು, ಅಲ್ಪವಿದ್ಯೆ ಮಹಾಗರ್ಭಿ. 1 ಅಂಕದ 2 ಇದ್ದಾವೆ. ಕಾಮನ ಬಿಲ್ಲು ಯಾವಾಗ ಮೂಡುತ್ತದೆ? ಆಮೇಲೆ ಕಾಮನ ಬಿಲ್ಲು ಪದ್ಯ ಬರೆದ ಕವಿ ಯಾರು? ಕೊಟ್ಟಿರೋ ಪ್ರಶ್ನೆಗಳನ್ನು 2 ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. ನಿಮ್ಮ ಊರಿನಲ್ಲಿರುವ ಅಂಗಡಿ ಅಥವಾ ಮಾಲ್ಗಳಲ್ಲಿ ದೊರೆಯುವ ವಸ್ತುಗಳನ್ನು ಪಟ್ಟಿ ಮಾಡಬೇಕು. ಪದ್ಯ ಪೂರ್ಣ ಮಾಡಬೇಕಾಗಿತ್ತು. ರವಿಯಾದರು ಅಂತ ಹೊನಲು ಅಂತ ಇದೆ. ಸೊ ಅದನ್ನು ಕೂಡ ನೋಡಿ. ಓಕೆನಾ. ಇಷ್ಟು ಮೌಖಿಕದಲ್ಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ. ಗಾದೆ ಪೂರ್ಣಗೊಳಿಸಬೇಕು. ಮಾಡಿದ್ದನ್ನು ಮಹಾರಾಯ. ರಮೇಶನು ಶಾಲೆಗೆ ಹೋದನು. ಈ ವಾಕ್ಯ ಭವಿಷ್ಯತ್ ಕಾಲಕ್ಕೆ ಪರಿವರ್ತಿಸಿ ರಮೇಶನು ಶಾಲೆಗೆ ಹೋಗ್ತಾನೆ. ಅಂಕಿತ ನಾಮಕ್ಕೆ 2 ಉದಾಹರಣೆ. ಪ್ರಜ್ವಲ, ಧರ್ಮಸಾಗರ. ಕಾಮನ ಬಿಲ್ಲಿನಲ್ಲಿ ನನಗೆ ಇಷ್ಟವಾದ ಬಣ್ಣ ಯಾವುದು? ನೀಲಿ. ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳ ಹೆಸರುಗಳನ್ನು ಬರಲಿಕ್ಕೆ ಕೇಳಿದರು. ಓಕೆನಾ. ಇನ್ನು 3ನೇ ಒಂದು ಪಾಠಕ್ಕೆ 2ನೇ ಪಾಠಕ್ಕೆ ಬರ್ತೀನಿ. ಕಾಮನ ಬಿಲ್ಲು ಆದ ನಂತರ ನಾನು ಮತ್ತು ಹುಂಚಿ ಮರ ಅಂತ ಇದೆ. ಇದು ವಿನ್ಯಾಸದ ಪುಟ ಇದೆ. ಇದು ಪ್ರಶ್ನೆ ಪತ್ರಿಕೆಯ ಪುಟ ಇದೆ. ಸೊ ನೆಕ್ಸ್ಟ್ ಬರೋದು ಯಾವುದಪ್ಪ ಅಂತಂದರೆ ಉತ್ತರದ ಪುಟ. ಸೊ ಇಲ್ಲಿ 2 ಬಹು ಆಯ್ಕೆ ಇತ್ತು. ನಾನು ದಾರಿಯಲ್ಲಿ ನಡೆದೇ ಹೋಗುತ್ತಿದ್ದೆ. ಈ ವಾಕ್ಯದಲ್ಲಿರುವ ಲೇಖನ ಚಿಹ್ನೆ ಪೂರ್ಣ ವಿರಾಮ. ನಾನು ಹೊಂಚು ಆರಿಸಿದರೆ ಜನ ಏನೆಂದಾರು. ಲೇಖನ ಚಿಹ್ನೆ ಸರಿಯಾದ ರೂಪ ಪ್ರಶ್ನಾರ್ಥಕ. ದೂರ ವಿರುದ್ಧಾರ್ಥಕ ಪದ ಸಮೀಪ. ಕೆಳಗೆ ಮೇಲೆ. 1 ಅಂಕದ 2 ಇದ್ದಾವೆ. ನೆಲದ ತುಂಬ ಯಾವ ಹೂಗಳ ರಾಶಿ ಬಿದ್ದಿತ್ತು? ಹುಂಚಿ ಹೂ. ನಾನು ಮತ್ತು ಹುಣಸೆ ಮರದ ಕೃತಿಕಾರರ ಹೆಸರು ಶ್ರೀ ಗುರುಸಿದ್ದಯ್ಯ ಹುಚ್ಚಯ್ಯ 12 ಮಠ ಅಂತ ಕೇಳಿದ್ದಾರೆ. ಇನ್ನು 2 ಅಂಕದ 2 ಪ್ರಶ್ನೆಗಳನ್ನು ಕೊಟ್ಟಿದ್ದರು. ಸೊ ಇಲ್ಲಿನೂ ಕೂಡ ಮೌಖಿಕದಲ್ಲಿ 5 ಪ್ರಶ್ನೆಗಳನ್ನು ಏನು ಮಾಡಿದ್ದೀವಿ ಅಂದರೆ ಕೊಟ್ಟಿದ್ದೀವಿ. ಓಕೆ. ಇನ್ನು 3ನೇ ಒಂದು ಪೂರಕ ಪಾಠಕ್ಕೆ ಬರೋಣ. 2 ಪೂರಕ ಪಾಠ ಇತ್ತು. ಸೊ ಯಾರಿಗೆ PDF ಬೇಕನ್ನೋರು ತಾವೇನು ಮಾಡ್ಬೋದು, 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನ ಬೈ ಮಾಡ್ಬೋದು ಅಂತ ಹೇಳ್ತಾ ಗುಡ್ ಲಕ್.